ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಕ್ಯಾನ್ವಾಸ್ ವಿತ್ ಪೈಪಿಂಗು ಯಾವ ರೀತಿ ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟಿಗೆ ನಾನು ಲೈನಿಂಗಿಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡು. ಸೊ ಅದನ್ನು ನೆಕ್ ಶೇಪ್ ಯಾವ ರೀತಿ ಇದೆಯೋ ಆ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಶೇಪ್ ಫಸ್ಟೇ ನಾನು ಡ್ರಾ ಮಾಡ್ಕೊಂಡಿದ್ದೀನಲ್ಲ, ಸೊ ಅದ್ರ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ನೆಕ್ನ ಕಟ್ ಮಾಡ್ಕೋಬೋದು. ಸೊ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾನ್ವಾಸು ಎದ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಈ ಕಡೆ ಎಡ್ಜ್ಗೆ ಮತ್ತು ಆ ಕಡೆ ಎಡ್ಜ್ಗೆ ಎರಡೂ ಕಡೆನೂ ನಾನು ಸ್ಟಿಚ್ನ ಹಾಕ್ಕೊಂಡು ಅದು ಜರುಗದೆ ಇರೋ ಥರ ಐರನ್ ಮಾಡಿಟ್ಟು ನಾವೇನಾಗುತ್ತೆ ಅಂದರೆ ಸಮ್ಟೈಮ್ಸ್ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಕ್ಯಾನ್ವಾಸು ರಿಮೂವ್ ಆಗಿಬಿಡುತ್ತೆ. ಹಾಗಾಗಿ ಎರಡೂ ಕಡೆ ಸ್ಟಿಚ್ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಂಡ್ರೆ ನಮ್ಮ ಕ್ಯಾನ್ವಾಸ್ ಎಲ್ಲೂ ಜರುಗಲ್ಲ. ಸೊ ವಾಶ್ ಮಾಡಿದ್ರು ಅಷ್ಟೇ, ಅದು ಹಾಗೇ ಇರುತ್ತೆ. ಈಗ ನಾನು ಪೈಪಿಂಗ್ ಈಗಾಗಲೇ ರೆಡಿ ಮಾಡಿಕೊಂಡಿದ್ದೆ. ಸೊ 1/4 ಇಂಚ್ ಮಾರ್ಜಿನ್ಗೆ ಪೈಪಿಂಗ್ನ ನೋಡಿ ಈ ರೀತಿ ಉಲ್ಟಾ ಕ್ಯಾನ್ವಾಸ್ ಇರೋ ಕಡೆ ಬಿಟ್ಟು ಬೇರೆ ಕಡೆಗೆ ಈ ರೀತಿ ಉಲ್ಟಾ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಶೇಪ್ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನಾನು ಯಾವ ಮೆಥಡಲ್ಲಿ ಅಟ್ಯಾಚ್ ಮಾಡ್ಕೊಂಡು ಸೇಮ್ ಅದೇ ಮೆಥಡಲ್ಲೇ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಬಾಟಮ್ಗೂ ನಾನು ಪೈಪಿಂಗ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಬಾಟಮ್ಗೂ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1/2 ಇಂಚ್ ಮಾರ್ಜಿನಿಗೆ ಬಿಟ್ಟಿದ್ರೆ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಈಗ ಮೈನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಂಡು ಅದರ ಮೇಲೆ ಕ್ಯಾನ್ವಾಸ್ ಮೇಲೆ ಬರಬೇಕು. ಈ ರೀತಿ ಇಟ್ಕೊಂಡು ಗುಂಡು ಪಿನ್ ಹಾಕ್ಕೊಳ್ಳಿ. ಒಂದು 3-4 ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನೋ ಸೇಮ್ ಅದೇ ರೀತಿ ಸ್ಟಿಚ್ನ ಮಾಡ್ಕೊಳ್ಳಿ. ನೆಕ್ಕಿಗೂ ಸ್ಟಿಚ್ ಮಾಡಬೇಕು ಮತ್ತು ಬಾಟಮಲ್ಲಿ ವೇಸ್ಟ್ ಹತ್ರನೂ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಪೈಪಿಂಗ್ ಕೊಟ್ಟಿದ್ದೀವಲ್ಲ ಅಲ್ಲಿ, ಸೊ ಅದಕ್ಕೂ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಬಟ್ಟೆ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ನಿಮಗೆ ನೆಕ್ಕು ಮತ್ತು ವೇಸ್ಟ್ ಕಡೆ ಎರಡೂ ಕಡೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಬರಬಾರ್ದು ಮೇನ್ ಕ್ಲಾತಲ್ಲಿ. ಸೊ ಹಾಗಾಗಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ನಾನು ನೆಕ್ ಪೀಸ್ ಎಲ್ಲ ಕಟ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಜಾಸ್ತಿ ಕ್ಲಾತ್ ಬಿಡಬೇಡಿ. ಜಾಸ್ತಿ ಕ್ಲಾತ್ ಬಿಟ್ಟರೆ ಏನಾಗುತ್ತೆ ಅಂದರೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಬಟ್ಟೆ ಬಿಡಬೇಡಿ. ಸೊ ಸುಮ್ಮನೆ ಒಂದು 1/4 ಇಂಚಷ್ಟು ಬಿಡಿ ಸಾಕು. ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈ ರೀತಿ ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೊಳ್ಳಿ. ಫಸ್ಟ್ ನೆಕ್ಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೆಕ್ ಶೇಪ್ ಅಂತ. ಈ ರೀತಿ ನೀವು ಬೇರೆ ಯಾವ ಶೇಪ್ ಆದರೂ ರೌಂಡ್ ಬಿಟ್ಟು ಬೇರೆ ಯಾವ ಶೇಪ್ ಆದರೂ ನೀವು ಸ್ಟಿಚ್ ಮಾಡಬೇಕಾದ್ರೆ ಕ್ಯಾನ್ವಾಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ ಶೇಪ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ನೆಕ್ಕು ರೆಡಿ ಮಾಡಿಕೊಂಡೆ. ನೋಡಿ, ಈಗ ಬಾಟಮಲ್ಲಿ ಪೈಪಿಂಗ್ ಕಡೆನೂ ಒಂದು ಸ್ಟಿಚ್ನ ಹಾಕ್ತೀನಿ. ನೋಡಿ, ಯಾವುದೇ ರಿಂಕಲ್ ಇಲ್ದಿರ ಪರ್ಫೆಕ್ಟಾಗಿ ನನಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈ ರೀತಿ ನೀಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಸುತ್ತು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಔಟ್ಫಿಟ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಈಗ ನಾನು ನೋಡಿ ಒಂದು 1/4 ಇಂಚಷ್ಟು ಸಿಂಗಲ್ ಫೂಟ್ ಮೆಜರ್ಮೆಂಟಲ್ಲಿ ಪೈಪಿಂಗ್ ಪಕ್ಕನೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ. ಈ ಸ್ಟಿಚ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು.
ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಸ್ಟಿಚ್ನ ಹಾಕ್ಕೊಂಡೆ ನಾನು. ಮತ್ತು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ಸ್ ಸ್ಟಿಚ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟು ಫಿನಿಶ್ ಆಯಿತು. ಸೊ ನಾನು ಮಾರ್ಕ್ ಮಾಡೋ ಟೈಮಲ್ಲಿ ಡಾಟ್ಸ್ನ ಮಾರ್ಕ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಈಗ ಡಾಟ್ನ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಿದ್ದೀನಿ. ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ಬ್ಯಾಕ್ ಪಾರ್ಟ್ ಫುಲ್ಲು ಫಿನಿಶ್ ಆಗುತ್ತೆ. ಸೊ ಒಬ್ಬರು ಕಮೆಂಟ್ ಮಾಡಿದರು ನನಗೆ, ನಿಮ್ಮ ಟೈಲರಿಂಗ್ ಜರ್ನಿ ಬಗ್ಗೆ ಹೇಳಿ ಅಂತ. ಸೊ ನನ್ನ ಟೈಲರಿಂಗ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆ ಸ್ಟಿಚ್ಚಿಂಗ್ ಟಿಪ್ಸ್ ಜೊತೆಗೆ ನನ್ನ ಟೈಲರಿಂಗ್ ಜರ್ನಿನ ಯಾವ ರೀತಿ ನಾನು ಸ್ಟಾರ್ಟ್ ಮಾಡಿದೆ, ಯಾವ ರೀತಿ ನಾನು ಕಲ್ತ್ಕೊಂಡೆ ಅಂತ ಹೇಳೋದಾದರೆ, ಫಸ್ಟಿಗೆ ನಾನು ಎಜುಕೇಷನ್ ಟೈಮಲ್ಲಿ, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಹಾಲಿಡೇಸ್ ಬರುತ್ತಲ್ಲ, ಹಾಲಿಡೇಸಲ್ಲಿ ಕಲಿಯೋಕ್ಕೆ ಹೋಗಿದ್ದೆ ನಾನು. ಸ್ವಲ್ಪ ದಿನ ಕಲಿತೆ ಅಂದರೆ ಒಂದು 2 months ಅಷ್ಟು ಕಲ್ತಿದ್ದೆ ನಾನು ಕಾಲೇಜ್ ಹಾಲಿಡೇಸ್ ಇದ್ದಾಗ. ಸೊ ಆಮೇಲೆ ಅಲ್ಲೂ ಊರಲ್ಲಿ ನಮ್ಮ ಮನೆ ಪಕ್ಕದವರು ಸ್ಟಿಚ್ ಮಾಡ್ತಿದ್ರು. ಸೊ ನೋಡ್ತಿದ್ದೆ ನಾನು ಅವ್ರು ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅನ್ನೋದು. ಅದ್ರ ಜೊತೆಗೆ ನಾನು ಸ್ಟಿಚ್ ಮಾಡ್ತೆ. 2 months ಏನು ಕಲ್ತಿದ್ನೋ, ಸೊ ಮನೇಲಿ ಫ್ರೀ ಇದ್ದಾಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ ನಾನು. ಅದಾದಮೇಲೆ ನೆಕ್ಸ್ಟು ಪಿ ಯು ಆಗೋದ್ಮೇಲೆ ನಾನು ಸ್ಟಿಚಿಂಗ್ ಕಲ್ತಿದ್ದು. ಆಮೇಲೆ 1 year ಆಮೇಲೆ ನಾನು ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ಸೊ ಕಾಲೇಜ್ ಹಾಲಿಡೇಸ್ಗಳಲ್ಲಿ ನಾನು ಕಲ್ತಿದ್ದಲ್ಲ, ಮತ್ತೆ 1 year ಸ್ಕೂಲಿಗೆ ಹೋದೆ, ಟೀಚಿಂಗ್ ಫೀಲ್ಡಿಗೆ ಹೋದ್ವಿ. ಟೀಚಿಂಗ್ ಫೀಲ್ಡ್ಗೆ ಹೋದ್ಮೇಲೆ ಆವಾಗ ಈ ಸ್ಟಿಚಿಂಗು ಸ್ಟಾಪ್ ಮಾಡಿಬಿಟ್ಟೆ. ಅಷ್ಟು ಟೈಮ್ ಇರಲಿಲ್ಲ. ಮನೆಯಲ್ಲಿ ಮಾಮೂಲಿಯಾಗಿ ಇರುತ್ತಲ್ಲ, ಓದ್ಕೊಳ್ಳೋದಿರುತ್ತೆ, ಮತ್ತು ಟೀಚಿಂಗ್ ಕ್ಲಾಸಿಗೆ ಹೋದ್ಮೇಲೆ ಮಕ್ಕಳಿಗೆಲ್ಲ ನಾವು ಪ್ರಿಪೇರ್ ಆಗಿ ಹೋಗಿ ಟೀಚ್ ಮಾಡಬೇಕಾಗತ್ತಲ್ಲ. ಸೊ ಹಾಗಾಗಿ ನಾನು ಟೀಚಿಂಗ್ ಫೀಲ್ಡಿಗೆ ಹೋದ್ಮೇಲೆ ಈ ಟೈಲರಿಂಗ್ ಫೀಲ್ಡ್ನ ಬಿಟ್ಟಿದ್ದಾದಮೇಲೆ ನೆಕ್ಸ್ಟ್ 1 year ಟೀಚಿಂಗ್ ಎಲ್ಲ ಮುಗಿದ್ಮೇಲೆ ಮತ್ತೆ ಮ್ಯಾರೇಜ್ ಆಯಿತು. ಆವಾಗ ಗ್ಯಾಪ್ ಕೊಟ್ಟೆ. ಈ ಟೀಚಿಂಗ್ ಫೀಲ್ಡು ಇಲ್ಲ, ಟೈಲರಿಂಗ್ ಫೀಲ್ಡು ಇಲ್ಲ, ಯಾವುದೂ ಇಲ್ಲ. ಆರಾಮಾಗಿ ಮನೇಲಿರೋ ಅಂದರು ನಮ್ಮ ಹಸ್ಬೆಂಡು. ಸೊ ಆರಾಮಾಗಿ ಮನೇಲಿದ್ದೆ. ಆಮೇಲೆ ಮಕ್ಕಳು ಸ್ವಲ್ಪ ದೊಡ್ಡವಾದವು. ಆಮೇಲೆ ಮನೇಲಿರೋಕ್ಕೆ ಬೋರ್ ಅನ್ನಿಸ್ತು. ಯಾಕೆ ಬೋರು ಅಂದರೆ ನಾನಿಬ್ಬರು ಇರ್ತೀವಿ ಮನೇಲಿ. ಸೊ ಕೆಲಸ ಎಲ್ಲ ಬೇಗ ಮುಗ್ದೋಗ್ಬಿಡುತ್ತೆ ಮನೇಲಿ. ಏನು ಮಾಡೋದು, ಸುಮ್ಮನೆ ಟಿ ವಿ ನೋಡಬೇಕು, ಇಲ್ಲ ಮೊಬೈಲ್ ನೋಡಬೇಕು. ಸೊ ಬೇಜಾರು ಅನಿಸ್ತಿತ್ತು. ಆವಾಗ ನಮ್ಮ ಮನೆಯವರು ಹೊರಗಡೆ ಕೆಲಸಕ್ಕೆ ಕಳ್ಸೋಕ್ಕೆ ಯಾವುದೇ ರೀತಿಯಾಗೂ ಒಪ್ಕೋತಾ ಇರಲಿಲ್ಲ. ಆರಾಮಾಗಿ ಮನೆಯಲ್ಲಿರು ಇದು ಬಿಟ್ಟು ಇನ್ನೇನು ಹೇಳ್ತಾ ಇರಲಿಲ್ಲ. ಸೊ ಹಾಗಾಗಿ ನನಗೆ ನೆಕ್ಸ್ಟ್ ಉಳಿದಿದ್ದ ಐಡಿಯಾನೇ ಈ ಸ್ಟಿಚಿಂಗ್ದು. ಯಾಕಂದರೆ ನನಗೆ ಸ್ವಲ್ಪ ಸ್ಟಿಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಸೊ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ಸೊ ಹೊರಗಡೆ ಅಂತೂ ಕೆಲಸಕ್ಕೆ ಕಳಿಸಲ್ಲ. ಇನ್ನು ಮನೇಲಿ ಕೂತ್ಕೊಂಡು ಮಾಡೋ ಕೆಲಸ ಏನು ಅಂತ ಯೋಚನೆ ಮಾಡೋದಾದರೆ, ನನಗೆ ಈ ಸ್ಟಿಚಿಂಗದು ಸೊ ಸ್ವಲ್ಪ ಫ್ಯಾಷನ್ ಇತ್ತು, ನನಗೆ ಸ್ಟಿಚಿಂಗ್ ಮಾಡೋ ಆಸೆ ಇತ್ತು. ಸೊ ಆವಾಗ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಈ ಥರ ಕಲಿಯೋಕ್ಕೆ ಹೋಗ್ತೀನಿ. ಸೊ ಕಲ್ತಿದ್ನಲ್ಲ, ಸೊ ಮರ್ತಿದ್ದೆ ನಾನು. ಸ್ವಲ್ಪ ಟಚ್ ಇತ್ತು, ಬಟ್ ಮರ್ತುಬಿಟ್ಟಿದ್ದೆ. ಆವಾಗ ನಮ್ಮ ಮನೆಯವ್ರನ್ನ ಕೇಳಿದೆ, ಈ ಥರ ಅಟ್ಲೀಸ್ಟ್ ಇದಕ್ಕಾದ್ರು ಕಳಿಸ್ತೀರಾ ಅಂತ. ಅದು ಕಲಿಯೋಕ್ಕೆ ಕಳ್ಸೋಕ್ಕೂ ಬೇಡ ಅಂತಿದ್ರು ನಮ್ಮ ಮನೆಯವರು. ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೂ. ಸೊ ಫೈನಲಿ ನಮ್ಮ ಅತ್ತೆ ಹೇಳಿದ್ರು, ನಾನು ಹೇಳಿದೆ, ಇಷ್ಟು ನಾವಿಬ್ಬರು ಕನ್ವಿನ್ಸ್ ಮಾಡಿದ್ವಿ. ಫೈನಲಿ ನಮ್ಮ ಮನೆಯವ್ರನ್ನ ಒಪ್ಪಿಸಿದ್ವಿ. ಆಮೇಲೆ ಒಂದು 2 months ಮತ್ತೆ ಹೋದೆ ಕಲಿಯೋಕ್ಕೆ. ಸೊ 2 months ಹೋದ್ಮೇಲೆ ಆಮೇಲೆ ಸ್ಟಿಚಿಂಗ್ನು ಸ್ಟಾರ್ಟ್ ಮಾಡಿದೆ. ಸ್ಟಿಚ್ ಮಾಡೋಕ್ಕೆ ನೀವು ಕೇಳ್ತಿದ್ರಲ್ಲ ಯಾವ ರೀತಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಹೇಳಿ ಅಂತ. ನೋಡಿ, ಇದೇ ರೀತಿ ಬಿಫೋರ್ ಮ್ಯಾರೇಜಿಗೆ ನಾನು ಕಲ್ತಿದ್ದೆ. ಸೊ ಅದನ್ನು ಬಿಟ್ಟಿದ್ದೆ, ಅಷ್ಟೇ ಅರ್ಧದಲ್ಲಿ ಬಿಟ್ಟಿದ್ದೆ. ಸೊ ಈಗ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಟೀಚಿಂಗ್ ಫೀಲ್ಡಿಗೆ ಫುಲ್ ಸ್ಟಾಪ್ ಕೊಟ್ಟು ಟೈಲರಿಂಗ್ ಫೀಲ್ಡ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಧದಲ್ಲಾದರೂ ನಾನು ಟೀಚಿಂಗ್ ಮಾಡೋಣ ಅಂತ ನೋಡಿ, ಇದರಲ್ಲೂ ಸಹ ಟೀಚಿಂಗೇ ಬಂದಿದೆ ನನಗೆ. ಸೊ ಟೈಲರಿಂಗ್ ಕಲಿಯೋರಿಗೆ ಇದರಲ್ಲೂ ಸಹ ನಾನು ಟೀಚ್ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಸೊ ಹಾಗಾಗಿ ಫೈನಲಿ ನಮ್ಮ ಮನೆಯವ್ರನ್ನ ಒಪ್ಪಿಸಿ ಟೈಲರಿಂಗ್ ಕಲಿತು ಅದು ಮರ್ತಿದ್ನಲ್ಲ. ಸೊ ಅವೆಲ್ಲ ಸ್ವಲ್ಪ ರೀಕಾಲ್ ಆಗ್ತಿತ್ತು. ಬಟ್
ಟ್ರೈ ಮಾಡ್ತಿದ್ದೆ ಕಲಿಯೋಕ್ಕೆ ಹೋಗೋಕ್ಕೆ ಮೊದಲೇ. ಸೊ ಅಷ್ಟು ಪರ್ಫೆಕ್ಟಾಗಿ ಬರ್ತಿರ್ಲಿಲ್ಲ. ಕಟ್ಟಿಂಗ್ ಎಲ್ಲ ತುಂಬ ಲಾಂಗ್ ಗ್ಯಾಪ್ ಆಗೋಯ್ತಲ್ಲ. ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ನೆನಪಿತ್ತು, ಕಟ್ಟಿಂಗ್ ಎಲ್ಲ ಲಾಂಗ್ ಗ್ಯಾಪ್ ಆಗೋಯ್ತು. ಸೊ ಮರ್ತಿದ್ದೆ. ಮತ್ತೆ ನಾನು ಒಂದು 2 ಮಂತ್ಸ್ ಹೋಗಿ ಮತ್ತೆ ನಾನು ಟ್ರೈನಿಂಗ್ ತೊಗೊಂಡೆ. ಈಗ ನಾನು ಸ್ಟಿಚಿಂಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದೇ ಮನೆಯಲ್ಲಿ ಏನಾದರೂ ಮಾಡು ಅನ್ನೋರಿಗೆ ಬೆಸ್ಟ್ ಆಪ್ಷನ್ನೇ ಸ್ಟಿಚಿಂಗ್ ಅಂತಲೇ ಹೇಳ್ಬೋದು. ನನ್ನ ಅಭಿಪ್ರಾಯ ಅದು. ಸೊ ನಿಮ್ಗೇನು ಅನಿಸುತ್ತೋ ನನಗೆ ಗೊತ್ತಿಲ್ಲ. ಮನೆಯಲ್ಲೇ ಆರಾಮಾಗಿ ಈಗ ನೋಡಿ ಮನೆಯಲ್ಲೇ ಕೆಲಸ ಮಾಡ್ಬೋದು. ಸೊ ಮಕ್ಕಳು ಬಂದ್ರೆ ಸ್ಕೂಲಿಂದ ಮಕ್ಕಳನ್ನೂ ನೋಡ್ಕೋಬೋದು, ಹಸ್ಬೆಂಡ್ ಬಂದ್ರೆ ಅವ್ರನ್ನೂ ನೋಡ್ಕೋಬೋದು. ಅದೆಲ್ಲ ಮುಗಿದ ಮೇಲೆ ನಾವು ಫ್ರೀ ಇದ್ದ ಟೈಮಲ್ಲಿ ಸ್ಟಿಚ್ನ ಮಾಡ್ಕೋಬೋದು. ಸೊ ಈ ಥರ ಈಗ ಅಂಗಡಿ ಹಾಕಿದ್ರೆ, ಬುಟ್ಟಿಕ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಕಂಪಲ್ಸರಿ ಮಾಡಲೇಬೇಕು. ನಂದು ಆಗಲ್ಲ. ಇಂಟ್ರೆಸ್ಟ್ ಇತ್ತಾ ಸ್ಟಿಚ್ ಮಾಡೋದು, ಇಂಟ್ರೆಸ್ಟ್ ಇಲ್ವಾ ಸ್ಟಿಚಿಂಗ್ ಮಾಡಲ್ಲ, ಈ ಥರ ಆಗಿಬಿಟ್ಟಿದೆ ನಂದು. ಸೊ ಹಾಗಾಗಿ ಮನೆಯಲ್ಲಿ ಫ್ರೀಯಾಗಿದ್ದೀನಿ, ಟೈಮ್ ಪಾಸ್ ಆಗ್ತಿಲ್ಲ ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂದರೆ ನೀವು ಸ್ಟಿಚಿಂಗ್ ಕಲ್ತ್ಕೊಂಡ್ರೆ ಬೆಸ್ಟ್ ಆಪ್ಷನು. ನಿಮಗೆ ಬೋರು ಆಗಲ್ಲ, ಪ್ಲಸ್ ಟೈಮ್ ವೇಸ್ಟ್ ಆಗ್ತಿದೆ, ನಾನು ವೇಸ್ಟ್ ಆಗಿದ್ದೀನಿ ಅನ್ನೋ ಫೀಲಿಂಗು ಬರಲ್ಲ. ಸೊ ಫ್ರೀ ಇದ್ದಾಗ ಸ್ಟಿಚ್ ಮಾಡ್ಕೋಬೋದು, ಫ್ರೀ ಇಲ್ಲ ಅಂದಾಗ ಕೆಲಸ ಮಾಡ್ಕೋಬೋದು. ಮನೇಲಿ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾವು ಫ್ರೀಯಾಗಿರೋ ಟೈಮಲ್ಲಿ ಸ್ಟಿಚ್ನ ಮಾಡ್ಕೋಬೋದು, ಆರಾಮ್ಸೆ ಮಾಡ್ಕೋಬೋದು. ಸೊ ಕೆಲವ್ರು ತಮ್ಮ ಬ್ಲೌಸನ್ನು ಹೊಲ್ಕೊಂಡ್ರೆ ಸಾಕು ಅಂದ್ಕೊಂಡಿರ್ತಾರಲ್ಲ, ಸೊ ಅವ್ರಿಗೂ ಅಷ್ಟೇ ಹೇಳೋದು, ಒಂದು ಸ್ವಲ್ಪ ದಿನ ಹೋಗಿ ಟಚ್ ತಗೊಳ್ಳಿ. ಇಲ್ಲ ನಾನು ಫೋನಲ್ಲಿ ನೋಡೇ ಕಲ್ತ್ಕೋತೀನಿ ಅಂದರೆ ಖಂಡಿತ ಕಲ್ತ್ಕೋಬೋದು. ಫಸ್ಟಿಗೆ ಪೇಪರ್ ಕಟ್ ಮಾಡ್ಕೊಳ್ಳಿ, ಮತ್ತು ಒಂದು ಕಡಿಮೆ ರೇಟ್ ಬೆಲೆದು ನೀವು ಬ್ಲೌಸಸ್ನ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸ್ಯಾರಿ ಬ್ಲೌಸ್ನ ಕಟ್ ಮಾಡ್ಕೊಳ್ಳಿ. ನಿಮಗೆ ಆ ಕಾನ್ಫಿಡೆನ್ಸ್ ಬಂದರೆ, ನೀವೊಂದು ಕುಂಕುಮಕ್ಕೆ ಎಲ್ಲ ಇಟ್ಟಿರ್ತಾರಲ್ಲ ಅಂಥ ಬ್ಲೌಸುಗಳು ಕಟ್ ಮಾಡಿ ಸೊ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಚೆನ್ನಾಗಿದೆ, ನಾನು ಸ್ಟಿಚ್ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ನೀವು ಸ್ಯಾರಿ ಬ್ಲೌಸ್ನ ಕಟ್ ಮಾಡ್ಕೋಬೋದು. ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ, ಟ್ರೈ ಮಾಡಿ ನೋಡಿ. ಅರ್ಥ ಆಯ್ತಲ್ಲ? ತಮ್ಮ ಬ್ಲೌಸ್ ಇಲ್ಲಾಂದರೆ ನೀವು ಬೇಸಿಕ್ಸ್ ಅಟ್ಲೀಸ್ಟ್ 1 ಮಂತ್ 2 ಮಂತ್ಸ್ ಈ ಥರ ಹೋಗಿ ಕಲಿತೀನಿ, ಆಮೇಲೆ ನಾವು ಫೋನಲ್ಲಿ ನೋಡಿ ಬೇಕಾದ್ರೆ ಕಲ್ತ್ಕೋಬೋದು. ಸೊ ಆಪ್ಷನ್ ನಿಮಗೆ. ಕೆಲವರು ಫೋನಲ್ಲಿ ನೋಡಿ ಕಲಿಯೋರು ಇರ್ತಾರೆ, ಸೊ ಅಂಥವರು ಕಲ್ತ್ಕೋಬೋದು. ಇಲ್ಲ ನಾನು ಸ್ವಲ್ಪ ಬೇಸಿಕ್ ಕಲ್ತದ್ದಾದಮೇಲೆ ಫೋನಲ್ಲಿ ನೋಡಿ ಕಲಿತೀನಿ ಅಂದರೆ ಖಂಡಿತ ಅದು ಮಾಡ್ಬೋದು. ಸೊ ಆಪ್ಷನ್ನು ನಿಮಗೆ ಬಿಟ್ಟಿದ್ದು. ಸೊ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಕಲಿಯೋಕ್ಕೆ ಟ್ರೈ ಮಾಡಿ. ಸೊ ಇಷ್ಟು ನನ್ನ ಟೈಲರಿಂಗ್ ಜರ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಕಲಿಯೋಕ್ಕೆ ಹೋದಾಗ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅಂದರೆ ಏನಾಗುತ್ತಾ, ಹಾಲಿಡೇಸಲ್ಲಿದ್ದಾಗ ಸೊ ಮನೆಯಲ್ಲಿರೋದು ಯಾಕೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಕಳಿಸ್ತಿದ್ದಿದ್ದು, ಕಂಪ್ಯೂಟರ್ ಕ್ಲಾಸ್ಗೂ ಕಳಿಸ್ತಿದ್ರು, ಅದ್ರ ಜೊತೆಗೆ ಟೈಲರಿಂಗ್ ಕ್ಲಾಸು ಮಾಡಿಕೊಂಡು ಎರಡೂ ಮಾಡ್ಕೋ ಅಂತ ಹೇಳ್ಬಿಟ್ಟು ಕಳಿಸ್ತಿದ್ರು. ಸೊ ಕಂಪ್ಯೂಟರ್ ಜೊತೆಗೆ ಸ್ಟಿಚಿಂಗ್ದು ಎರಡೂ ಏನೋ ಒಂದು ಕಲ್ತಿಟ್ಕೊಂಡಿದ್ರೆ ಯಾವಾಗಾದರೂ ಯೂಸ್ ಆಗುತ್ತೆ ಅನ್ನೋ ಉದ್ದೇಶ ಇತ್ತು ನಮ್ಮ ಅಪ್ಪ ಅಮ್ಮಂಗೆ. ಸೊ ಹಾಗಾಗಿ ಕಳಿಸಿದ್ರು ನೋಡಿ. ಆವಾಗ ಕಳಿಸಿದ್ದಕ್ಕೆ ನನಗೆ ಈಗ ಯೂಸ್ ಆಯಿತು ಅಂತಲೇ ಅನ್ಕೋತೀನಿ ನಾನು. ಈ ರೀತಿ ಯಾವುದೇ ಒಂದು ವಿದ್ಯೆ ಆಗಿರ್ಬೋದು, ಯಾವಾಗಾದರೂ ನಾವು ಕಲ್ತಿಟ್ಟಿದ್ರೆ ಯಾವಾಗಲೂ ಒಂದು ಟೈಮಲ್ಲಿ ನಮಗೆ ಯೂಸ್ ಆಗೇ ಆಗುತ್ತೆ. ಸೊ ಕಲ್ತ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಸೊ ಫ್ರೀ ಇದ್ದಾಗ ನಿಮ್ಗೆ ಏನಾದರೂ ಕಲ್ತ್ಕೋಬೋದು ನೀವು. ಈಗ ನಾನು ಸ್ಟಿಚಿಂಗ್ದೇ ಅಂತಲ್ಲ, ಎಲ್ಲ ಇವಾಗೇನು ವರ್ಕ್ ಫ್ರಮ್ ಹೋಮ್ಗಳು ಬೇಜಾನಿದ್ದಾವೆ. ನಿಮ್ಗೆ ಯಾವ ಫೀಲ್ಡಲ್ಲಿ ಇಷ್ಟನೋ ಆ ಫೀಲ್ಡಲ್ಲಿ ನೀವು ವರ್ಕ್ ಮಾಡ್ಬೋದು. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸ್ಟಿಚ್ಚಿಂಗು. ನಾನು ತುಂಬಾ ಇಷ್ಟಪಟ್ಟು ಮಾಡೋ ಕೆಲಸ ಇದು. ನನಗೆ 1 or 2 ಡೇಸ್ ನಾನು ಸ್ಟಿಚ್ ಮಾಡಿಲ್ಲ ಅಂದರೆ ನನಗೆ ಬೋರ್ ಆಗ್ತಾ ಇರುತ್ತೆ, ಯಾವಾಗ ಸ್ಟಿಚ್ ಮಾಡ್ತೀನಿ ಅಂತ. ಆ ಥರ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು. ನನಗೆ ಈ ಒಂದು ಸ್ಟಿಚ್ಚಿಂಗ್ ಮಾಡಿಲ್ಲ ಅಂದರೆ, ಮಿಷಿನ್ ಮೇಲೆ ಕೂತು ಒಂದು ದಿನಕ್ಕೂ ಒಂದು ಸ್ವಲ್ಪನೂ ಸ್ಟಿಚ್ ಮಾಡಿಲ್ಲ ಅಂದರೆ ಒಂಥರ ಏನೋ ಮಿಸ್ ಆದಂಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಈ ಒಂದು ಸ್ಟಿಚ್ಚಿಂಗಿಗೆ. ಈಗಲೂ ಅಷ್ಟೇ ನಮ್ಮ ಯಜಮಾನ್ರು ನಿಂಗೆ ಯಾಕೆ ಅಷ್ಟು ಕಷ್ಟ, ಬಿಟ್ಬಿಡು ಅಂತಲೇ ಅಂತಾರೆ. ಯಾಕೆ ಅಷ್ಟು ಕಷ್ಟಪಡ್ತೀಯ, ಬಿಟ್ಬಿಡು ಅಂತಲೇ ಅಂತಾರೆ. ಯಾವಾಗಾದರೂ ಈಗ ಜಾಸ್ತಿ ಏನಾದ್ರು ಸ್ಟಿಚ್ ಮಾಡಿದಾಗ ಸಾಕಾಯಿತು ಅಂತ ಏನಾದ್ರು ಅಂದರೆ, ನಿನ್ಗೆ ಯಾಕೆ ಬೇಕಾ ಕೆಲಸ, ಬಿಟ್ಬಿಡು ಅಂತಲೇ ಈಗಲೂ ಹಂಗೆ ಅಂತಾರೆ. ಬಿಟ್ಬಿಡು ಹೀಗೆ ಅನ್ನೋದು. ಆದ್ರೂ ನನಗಿಷ್ಟ ಇಲ್ಲ ಬಿಡೋದಕ್ಕೆ. ಸೊ ಏನೋ ಒಂದು ಮಾಡಬೇಕು, ಸುಮ್ಮನೆ ಅಂತೂ ಇರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನನಗಿಷ್ಟ ಆಗಿದೆ ಆ ಥರ. ನಾನು ಸುಮ್ಮನೆ ಇರೋಕ್ಕೆ ಇಷ್ಟನೇ ಆಗಲ್ಲ. ಸೊ ಏನೋ ಒಂದು ಮಾಡಬೇಕು ಅನ್ನೋ ಹಠ
ಹಾಗಾಗಿ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇಷ್ಟು ನನ್ನ ಸ್ಟಿಚಿಂಗ್ ಜರ್ನಿ ಬಗ್ಗೆ ಕೇಳಿದ್ರು, ಕಮೆಂಟ್ ಮಾಡಿದರು ನಿಮ್ಮ ಸ್ಟಿಚಿಂಗ್ ಜರ್ನಿ ಬಗ್ಗೆ ಹೇಳಿ ಅಂತ. ಇಷ್ಟು ನನ್ನ ಸ್ಟಿಚಿಂಗ್ ಜರ್ನಿ. ನನ್ನ ಜರ್ನಿ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ. ನಿಮ್ಮ ಮನೆಯಲ್ಲೂ ಈ ಥರ ಎನ್ಕರೇಜ್ ಮಾಡ್ತಾರೆ ನಿಮಗೆ ಏನಾದ್ರು ಕೆಲಸ ಮಾಡಬೇಕು ಈ ಥರ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಾಗಲಿ ಎಲ್ಲ ಮನೆಯಲ್ಲೇ ಕೆಲಸ ಮಾಡೋದಕ್ಕಾಗಲಿ ಎನ್ಕರೇಜ್ ಮಾಡ್ತಾರೋ ಇಲ್ವೋ? ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ. ನೋಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು. ಇದು ಮೈನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ಒಂದು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಕೆಲವರು ಒಪ್ಕೊಳ್ಳಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ, ಯಾಕೆ ಸುಮ್ಮನೆ ಅಷ್ಟು ರಿಸ್ಕು, ಸುಮ್ಮನೆ ಮನೇಲಿರು ಅಂತಲೇ ಹೇಳ್ತಾರೆ. ಸೊ ಅಂಥವ್ರು ಏನಾದರೂ ಕಲ್ತ್ಕೊಂಡು ಸುಮ್ಮನೆ ಇರೋದಕ್ಕಿಂತ ಏನೋ ಒಂದು ಕಲ್ತ್ಕೊಂಡು ಏನಾದರೂ ಒಂದು ಮಾಡಬೇಕು. ಸುಮ್ಮನೆ ಫೋನ್ ನೋಡೋದು, ಟಿ ವಿ ನೋಡೋದು ಬೋರ್ ಆಗುತ್ತೆ. ಸೊ ಈ ಥರ ಏನಾದರೂ ಕೆಲಸದ ಮೇಲೆ ಮೈಂಡ್ ಇದ್ದರೆ ಮೈಂಡು ಫ್ರೀ ಆಗಿರುತ್ತೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಶೋಲ್ಡರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ಪೈಪಿಂಗ್ದಿದು ಇನ್ವಿಸಿಬಲ್ ಕೊಟ್ಟಾಗ ಹಿಂದೆ ಮುಂದೆ ಹೋಗಬಾರ್ದು. ಪರ್ಫೆಕ್ಟಾಗಿ ಶೋಲ್ಡರ್ ಅಟ್ಯಾಚ್ನ ಮಾಡಬೇಕಾಗತ್ತೆ ನೋಡಿ. ಪರ್ಫೆಕ್ಟಾಗಿ ಈ ಥರ ಬರಬೇಕು. ಅಲ್ಲಿ ಕ್ಯಾನ್ವಾಸ್ ಎಲ್ಲ ಕೊಟ್ಟಿರೋದಕ್ಕೆ ಸ್ವಲ್ಪ ತಿಕ್ಕಾಗುತ್ತೆ. ಸೊ ಅದನ್ನ ಜಾಸ್ತಿ ಎಕ್ಸ್ಟ್ರಾ ಬಟ್ಟೆ ಬಿಡಬೇಡ್ರಿ, ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಶೋಲ್ಡರ್ಗೆ ಓವರ್ಲಾಕ್ ಮಾಡಿಕೊಂಡೆ ನಾನಿಲ್ಲಿ ಪಫ್ ಸ್ಲೀವ್ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇದು ತುಂಬಾ ಪಫ್ ಬರೋ ಥರನೂ ನಾವು ಸ್ಟಿಚ್ ಮಾಡ್ಕೋಬೋದು. ತುಂಬಾ ಈಗ ಟ್ರೆಂಡಿಂಗಲ್ಲಿದೆ. ಸೊ ನಾನು ಕೊಟ್ಟರು ಕಸ್ಟಮರು ಒಂದು 3-4 ಫ್ರಿಲ್ ಇಡಿ ಸಾಕು ಅಂತ ಹೇಳಿದ್ದು. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರದ್ದೇ ತುಂಬ ಪಫ್ ಬರುತ್ತೆ. ಆ ಥರ ಒಂದು ಸಲ ಸ್ಟಿಚ್ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಪಫ್ಗಂತ 3 ಇಂಚಸ್ ತೊಗೊಂಡಿದ್ದೀನಿ. ಸೊ ನೀವು 4.5 ಅಷ್ಟು ತೊಗೊಂಡ್ರೆ ನಿಮ್ಗೆ ತುಂಬಾ ಜಾಸ್ತಿ ಪಫ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಕಾಟನ್ ಕ್ಲಾತಿಗೆ ಅಷ್ಟೊಂದು ಚೆನ್ನಾಗಿರಲ್ಲ. ನೀವು ಸಿಂಥೆಟಿಕ್ ಕ್ಲಾತ್ಗೆ ಆ ಥರದಕ್ಕೆ ನೀವು ನೋಡಿ. ಈಗ ಸ್ಲೀವ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ಸೊ ಅದು ಶಾರ್ಟೇಜ್ ಬಂತು. ಒಂದು ಫ್ರಿಲ್ಲನ್ನ ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಏನಾದರೂ ಶಾರ್ಟೇಜ್ ಬಂದಾಗ ಫ್ರಿಲ್ಸ್ ಫಸ್ಟೇ ಕೊಟ್ಟಿರ್ತೀರಲ್ಲ, ಸೊ ಲೆಂತ್ ನಮಗೆ ಸ್ಲೀವ್ ಅಟ್ಯಾಚಿಗೆ ಸಾಕಾಗಿಲ್ಲ ಅಂದರೆ ನೀವು ಆ ಕಡೆ ಒಂದು ಈ ಕಡೆ ಒಂದು ಆ ಫ್ರಿಲ್ಸ್ ಏನು ಕೊಟ್ಟಿರ್ತೀವೋ ಅದನ್ನು ಓಪನ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿ. ಅವರು 3-4 ಸಾಕು ಅಂತ ಹೇಳಿದ್ದು ಫ್ರಿಲ್ಸು. ನಾನು 6 ಇಟ್ಟಿದ್ದೆ, ಅದರಲ್ಲಿ 2 ರಿಮೂವ್ ಮಾಡಿಕೊಂಡೆ. ಈಗ ನನಗದು 4 ಆಯಿತು. ಸೊ ಅವ್ರು ಹೇಳಿದ್ದಷ್ಟಕ್ಕೆ ಫ್ರಿಲ್ಸ್ ಬಂತು. ಮಿಡ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ನ ಮಾಡ್ಕೊಳ್ಳಿ. ಒಬ್ಬರು ಕಮೆಂಟ್ ಮಾಡಿದರು, ಏನು ಗೊತ್ತಾ, ವೇಸ್ಟ್ ಹತ್ರ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ, ಕಂಕ್ಳು ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿ ಸ್ವಲ್ಪ ಲೂಸಾಗಿ ಬರುತ್ತೆ, ಯಾಕೆ ಅಂತ. ಸೊ ನೀವು ಡೀಪ್ ನೆಕ್ ಇಟ್ಟಿರ್ತೀರಲ್ವ, ಸೊ ಬ್ಯಾಕಲ್ಲಿ ಡೀಪ್ ನೆಕ್ ಇಟ್ಟಾಗ ನೀವು ಆರ್ಮೋಲ್ ಹತ್ರ ಅಂದರೆ ಈ ಕಂಕಲ್ ಅಟ್ಯಾಚ್ ಆರ್ಮೋಲ್ ಏನಿದೆಯೋ ಡೌನಲ್ಲಿ ಅಲ್ಲಿ ನೀವು 1/2 ಇಂಚು ಟೈಟ್ನ ತೊಗೋಬೇಕಾಗತ್ತೆ. 1/2 ಇಂಚು ನೀವು ಟೈಟಾಗಿ ತೊಗೊಳೋದ್ರಿಂದ ನಿಮಗೆ ಆರ್ಮೋಲ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇನ್ನೊಂದು ಸಲ ಹೇಳ್ತಾಯಿದ್ದೀನಿ ನೋಡಿ, ವೇಸ್ಟ್ ಕರೆಕ್ಟಾಗಿ ಬರುತ್ತೆ. ನಿಮಗೆ ಕಂಕಳ ಹತ್ರ ನನಗೆ ಲೂಸ್ ಬರುತ್ತೆ ಕ್ಲಾತು ಅನ್ನೋದಾದರೆ ಆಗೇನು ಮಾಡಬೇಕು ಅಂದರೆ, ನೀವು ಡೀಪ್ ನೆಕ್ ಇಟ್ಟಿರ್ತೀರಾ, ಡೀಪ್ ನೆಕ್ ಇಟ್ಟಾಗ ನೀವು ಆರ್ಮೋಲ್ ಹತ್ರ ಅಂದರೆ ಚೆಸ್ಟ್ ನಾವೇನು ಮಾರ್ಕ್ ಮಾಡ್ತೀವೋ ಆ ಚೆಸ್ಟಲ್ಲಿ 1/2 ಇಂಚನ್ನ, ಈಗ ನಮಗೆ ಆ ಚೆಸ್ಟ್ ಇರುತ್ತೆ 10 ಇಂಚು ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ ನೀವು 9.5ನ ಇಟ್ಕೋಬೇಕಾಗತ್ತೆ. ಬ್ಯಾಕ್ ಮಾರ್ಕ್ ಮಾಡ್ಕೋಬೇಕಾರೆ ತುಂಬ ಡೀಪ್ ನೆಕ್ ಇಟ್ಟಾಗ ಬ್ಯಾಕಲ್ಲಿ 10 ಚೆಸ್ಟ್ ಮೆಷರ್ಮೆಂಟ್ ಇತ್ತು ಅಂದರೆ ನೀವು 9.5 ಇಟ್ಕೊಳ್ಳಿ. ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಆರ್ಮೋಲ್ ಹತ್ರ
ಕಂಕ್ಳ ಹತ್ರ ಯಾವುದೇ ರೀತಿ ಬಟ್ಟೆ ಲೂಸ್ ಆಗಲ್ಲ. ಸೊ ಇದು ಒಬ್ಬರು ಕಮೆಂಟ್ ಮಾಡಿದರು, ಹಾಗಾಗಿ ಹೇಳ್ತಿದ್ದೀನಿ. ವೇಸ್ಟ್ ಕರೆಕ್ಟಾಗಿರುತ್ತೆ. ಆರ್ಮೋಲ್ ಹತ್ರ ಟಿಂಕಲ್ ಬರೋದಕ್ಕೆ ಕಾರಣವೇ ಅದಾಗಿರುತ್ತೆ. ನಾವು ಡೀಪ್ ನೆಕ್ ಇಟ್ಟಾಗ ಕ್ಲೋಸ್ ನೆಕ್ ಇಡೋದಕ್ಕೂ ಡೀಪ್ ನೆಕ್ ಇಡೋದಕ್ಕೂ ಸ್ವಲ್ಪ ಡೀಪ್ ಇಡೋದಕ್ಕೂ ನಮಗೆ ಒಂದು ವ್ಯತ್ಯಾಸಗಳನ್ನೋದು ಬರುತ್ತೆ. ತುಂಬ ಡೀಪ್ ಇಟ್ಟಾಗ ನೀವು ಅಷ್ಟೇ ಆರ್ಮೋಲ್ ಶೇಪ್ದು ಅಷ್ಟೇ ಚೇಂಜ್ ಮಾಡ್ಕೋಬೇಕಾಗತ್ತೆ. ಕಂಕಳ ಶೇಪ್ ಕೊಡ್ತೀವಲ್ಲ ಅಲ್ಲಿ ನಾವು ಎಷ್ಟು ಈಗ 1 ತೊಗೊಳ್ತೀವ, 1 ಕಾಲ 1.5 ತೊಗೋತೀವ, ಈ ಆರ್ಮೋಲ್ ರೌಂಡಿಂಗ್ ಕೊಡೋದಕ್ಕೆ ಕಾರ್ನರಲ್ಲಿ ಶೇಪ್ ಕೊಡ್ತೀವಲ್ಲ, ಸೊ ಅವೆಲ್ಲ ಮ್ಯಾಟರ್ ಆಗ್ತವೆ. ಸೊ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಕಟ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರಲ್ಲ. ನೋಡಿ ಸೈಡ್ ಫಿಟ್ಟಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ಈಗ ನಾನು ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ವೇಸ್ಟ್ ಕರೆಕ್ಟಾಗಿದೆಯಾ ಅಂತ ನೋಡಿ, ಉಕ್ಸ್ಪಟ್ಟಿ ಇದ್ದರೆ ಉಕ್ಸ್ಪಟ್ಟಿ ಕಡೆನೇ ನೀಟಾಗಿ ರೀತಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ನಂಗೆ ವೇಸ್ಟ್ ಮೆಜರ್ಮೆಂಟು ಬರ್ತಾಯಿದೆ. ಸೊ ಇಷ್ಟಾದಮೇಲೆ ನೋಡಿ ಒಂದು 3ರಿಂದ 4 ಸ್ಟಿಚ್ಚು ಹಾಕ್ಕೋಬೇಕಾಗುತ್ತೆ. ಇನ್ನೊಬ್ಬರು ಕಮೆಂಟ್ ಮಾಡಿದರು ನನಗೆ ಸೈಡ್ ಫಿಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡಿ ಅಂತ. ನೋಡಿ ಈ ರೀತಿಯೇ ಫಿಟ್ಟಿಂಗ್ ಮಾಡೋದು. ಸೊ 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ಸೈಡ್ ಫಿಟ್ಟಿಂಗ್ ಮಾಡೋದೆ ಈ ರೀತಿಯಾಗಿ ನೋಡಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಮಾರ್ಕಿಂಗ್ ನಿಮಗೆ ಕಾಣಲಿಲ್ಲ ಅಂದರೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕಾಲು ಇಂಚ್ ಮಾರ್ಜಿನ್ಗೆ 3ರಿಂದ 4 ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಸೈಡ್ ಸ್ಟಿಚ್ಚಿಂಗು. ಸೊ ಆಲ್ಮೋಸ್ಟ್ ನಾನು 1 ಸ್ಟಿಚ್ ಹಾಕಿ ಬ್ಲೌಸ್ನ ಫಿನಿಶ್ ಕೊಟ್ಬಿಡ್ತೀನಿ ಲಾಸ್ಟ್ವರೆಗೂ. ಈ 3-4 ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ಳೋದೆಲ್ಲ ಯಾವುದ್ರಲ್ಲೂ ನಾನು ಇದುವರೆಗೂ ಏನೂ ತೋರಿಸಿಲ್ಲ. ಯಾಕಂದರೆ ಸೊ ಇದೆಲ್ಲ ಏನು ತೋರಿಸೋ ಅವಶ್ಯಕತೆ ಇಲ್ಲ ಅಂತ, 3ರಿಂದ 4 ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ಳೋದೆಲ್ಲ ಏನು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ನಾನು ಯಾವ ವಿಡಿಯೋದಲ್ಲೂ ತೋರಿಸಿರಲಿಲ್ಲ. ಸೊ ಒಬ್ಬರು ಕಮೆಂಟ್ ಮಾಡಿದರು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ತಿಳಿಸ್ಕೊಡಿ ಅಂತ. ನೋಡಿ ಇದೇ ರೀತಿಯಾಗಿ ಸೈಡ್ ಫಿಟ್ಟಿಂಗ್ನ ಮಾಡೋದು. ಕ್ಲಾತ್ ಎಕ್ಸ್ಟ್ರಾ ಇದೆ ಅನಿಸಿದ್ರೆ ನೀಟಾಗಿ ಇದನ್ನು ಟ್ರಿಮ್ ಮಾಡ್ಕೊಳ್ಳೋಣ, ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಲೆವೆಲ್ ಮಾಡ್ಕೋಬೇಕು ಕ್ಲಾತ್ನ. ನೋಡಿ ಫೈನಲ್ ಲುಕ್ ನಿಮಗೆ ಈ ರೀತಿ ಕಾಣಿಸುತ್ತೆ ಬ್ಲೌಸು. ನೆಕ್ನ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ನೆಕ್ ಡೀಪ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದರು. ನೆಕ್ ಸ್ವಲ್ಪ ಡೀಪು ಕಡಿಮೆ ಆಗಿದೆ. ನಾನು ಇದಕ್ಕೆ ಯಾವುದೇ ರೀತಿ ಡೋರಿ ಅಟ್ಯಾಚ್ ಮಾಡ್ತಾಯಿಲ್ಲ, ವಿತೌಟ್ ಡೋರಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಡಿಸೈನ್ ಅನ್ನೋದು. ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಕಾಣಿಸ್ತಿದೆ ಅಂತ. ಸೊ ನೋಡಿ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೆಕ್ ಶೇಪು. ಇದನ್ನ ಐರನ್ ಮಾಡ್ಕೊಂಬಿಟ್ರೆ ಅಂತೂ ಇನ್ನೂ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಅದಕ್ಕೆ ಓವರ್ಲಾಕ್ ಮಾಡಿಕೊಂಡೆ. ಓವರ್ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಫೈನಲ್ ಲುಕ್ಕು ಬ್ಲೌಸ್ ಈ ರೀತಿ ಬಂದಿದೆ. ಸೈಡ್ ಫಿಟ್ಟಿಂಗ್ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಪಫ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಲೀವ್ಸ್ ನಾವು ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡು ನೋಡಿದ್ರೆ. ಥ್ಯಾಂಕ್ ಯು.